ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ ಇವತ್ತಿನ ಅತ್ಯಂತ ದೊಡ್ಡ ಬ್ರೇಕಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಕನ್ನಡ ಕಿರುತೆರೆಯ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ, ಇಡೀ ಕರ್ನಾಟಕದ ಜನರನ್ನು ಟಿವಿ ಪರದೆಗೆ ಅಂಟಿಕೂರುವಂತೆ ಮಾಡಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆ ಮಹಾ ಸಂಗ್ರಾಮ ನಿಮಗೆ ನೆನಪಿರಬಹುದು. ಆ ಸೀಸನ್ನ ಮುಕುಟಮಣಿ, ಇಡೀ ಕರ್ನಾಟಕದ ಜನರ ಪ್ರೀತಿಯನ್ನು ಗಳಿಸಿ ಬಿಗ್ ಬಾಸ್ ಟ್ರಾಫಿಯನ್ನು ಮುಡಿಗೇರಿಸಿಕೊಂಡ ಹಳ್ಳಿ ಹೈದ, ಕಾಮಿಡಿ ಕಿಂಗ್ ಗಿಲ್ಲಿ ನಟ ಇವತ್ತು ಇಡೀ ಗಾಂಧಿನಗರದಲ್ಲೇ ಹೊಸ ಸಂಚಲನ ಸೃಷ್ಟಿಸುತ್ತಿದ್ದಾರೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಗೆದ್ದ ನಂತರ ಗಿಲ್ಲಿ ನಟ ಅವರ ಲಕ್ ಸಂಪೂರ್ಣವಾಗಿ ಬದಲಾಗಿದೆ. ಅವರ ಖ್ಯಾತಿ ಈಗ ಗಗನಕ್ಕೇರಿದೆ. ಇದೀಗ ಅವರ ಅಭಿಮಾನಿಗಳಿಗೆ, ಚಿತ್ರಪ್ರೇಮಿಗಳಿಗೆ ಒಂದು ಜಬರ್ದಸ್ತ್ ಗುಡ್ ನ್ಯೂಸ್ ಸಿಕ್ಕಿದೆ. ಗಿಲ್ಲಿ ನಟ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಹೊಸ ಸಿನಿಮಾದ ಅಧಿಕೃತ ಅನೌನ್ಸ್ಮೆಂಟ್ ಆಗಿದೆ. ಚಿತ್ರದ ಟೈಟಲ್ ಕೇಳಿದ್ರನೇ ಒಂದು ರೀತಿಯ ಕ್ಯೂರಿಯಾಸಿಟಿ ಶುರುವಾಗುತ್ತೆ. ಆ ಸಿನಿಮಾದ ಹೆಸರೇನು ಗೊತ್ತಾ? ಸರ್ವೆ ನಂಬರ್ 45. ಹೌದು, ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ಗಿಲ್ಲಿ ನಟ ಅವರ ಈ ಹೊಸ ಸಿನಿಮಾ ಯಾವುದು, ಈ ಚಿತ್ರದ ವಿಭಿನ್ನ ಟೈಟಲ್ನ ಹಿಂದಿರುವ ರಹಸ್ಯವೇನು, ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಗಿಲ್ಲಿ ನಟ ಅವರ ಸಿನಿಮಾ ಜರ್ನಿ ಹೀಗಿದೆ, ಈ ಚಿತ್ರದ ತಾರಾಗಣದಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಹುಣಸೂರು ಸುತ್ತಮುತ್ತ ನಡೆದ ಶೂಟಿಂಗ್ನ ರೋಚಕ ಕಥೆಯೇನು ಎಂಬುದನ್ನು ಕಂಪ್ಲೀಟ್ ಆಗಿ A to Z ವಿವರವಾಗಿ ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊದಲು ನಾವು ಗಿಲ್ಲಿ ನಟ ಅವರ ಈ ಯಶಸ್ಸಿನ ಹಿಂದಿನ ಮ್ಯಾಜಿಕ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಗಿಲ್ಲಿ ನಟ ಎಂಟ್ರಿ ಕೊಟ್ಟಾಗ ಯಾರೂ ಊಹಿಸಿರಲಿಲ್ಲ ಈ ಹಳ್ಳಿ ಹೈದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕನ್ನಡಿಗರ ಹೃದಯ ಗೆಲ್ಲಬಹುದು ಅಂತ. ಸಾಮಾನ್ಯವಾಗಿ ಬಿಗ್ ಬಾಸ್ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು, ಗ್ಲಾಮರಸ್ ನಟನಟಿಯರು ಇರುತ್ತಾರೆ. ಆದರೆ ಪಕ್ಕಾ ಹಳ್ಳಿ ಸೊಗಡಿನ, ಅತ್ಯಂತ ಮುಗ್ಧ, ಕಾಮಿಡಿ ಇಷ್ಟಪಡುವ ಪ್ರೇಕ್ಷಕರಿಗೆ ನೆಚ್ಚಿನ ನಟನಾಗಿದ್ದ ಗಿಲ್ಲಿ ನಟ ಅವರು ತಮ್ಮದೇ ಆದ ಖಡಕ್ ಶೈಲಿಯಲ್ಲಿ ಆಟ ಪ್ರದರ್ಶಿಸಿದರು. ಅವರಲ್ಲಿದ್ದ ಅಪ್ಪಟ ಹಳ್ಳಿ ಗುಣ, ಯಾವುದೇ ಫಿಲ್ಟರ್ ಇಲ್ಲದೆ ನೇರವಾಗಿ ಮಾತನಾಡುವ ಶೈಲಿ ಮತ್ತು ನೋಡುಗರನ್ನು ಹೊಟ್ಟಿ ಹುಣ್ಣಾಗಿಸುವಂತೆ ನಗಿಸುವ ಕಾಮಿಡಿ ಟೈಮಿಂಗ್ ಬಿಗ್ ಬಾಸ್ ಪ್ರೇಕ್ಷಕರಿಗೆ ಸಖತ್ ಇಷ್ಟವಾಯಿತು. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಗಿಲ್ಲಿ ನಟನಿಗೆ ಅಭಿಮಾನಿ ಬಳಗ ಸೃಷ್ಟಿಯಾಯಿತು. ಇದರ ಫಲವಾಗಿಯೇ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಪಟ್ಟ ಅವರಿಗೆ ಒಲಿಯಿತು. ಬಿಗ್ ಬಾಸ್ ಗೆದ್ದ ನಂತರ ಸಹಜವಾಗಿಯೇ ಗಿಲ್ಲಿ ನಟ ಅವರಿಗೆ ಸಿನಿಮಾಗಳಲ್ಲಿ ಬೇಡಿಕೆ ದುಪ್ಪಟ್ಟಾಗಿದೆ. ಈಗ ಗಾಂಧಿನಗರದ ನಿರ್ದೇಶಕರು, ನಿರ್ಮಾಪಕರು ಗಿಲ್ಲಿ ನಟನ ಕಾಲ್ ಶೀಟ್ಗಾಗಿ ಕ್ಯೂ ನಿಲ್ಲುತ್ತಿದ್ದಾರೆ. ಆದರೆ ಗಿಲ್ಲಿ ನಟ ಮಾತ್ರ ಕಥೆಗಳ ಆಯ್ಕೆಯಲ್ಲಿ ಸಖತ್ ಚೂಸಿಯಾಗಿದ್ದಾರೆ. ತಮಗೆ ಸೂಟ್ ಆಗುವ, ಜನರಿಗೆ ಕನೆಕ್ಟ್ ಆಗುವ ಕಥೆಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಆ ಸಾಲಿನಲ್ಲಿ ಮೂಡಿಬರುತ್ತಿರುವುದೇ ಈ ಸರ್ವೆ ನಂಬರ್ 45. ಈಗ ವಿಷಯಕ್ಕೆ ಬರೋಣ. ಏನಿದು ಸರ್ವೆ ನಂಬರ್ 45? ಟೈಟಲ್ ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಜಮೀನು, ಕಂದಾಯ ಇಲಾಖೆ, ರೈತರು ಅಲ್ವಾ? ಹೌದು ವೀಕ್ಷಕರೇ, ಚಿತ್ರತಂಡ ನೀಡಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಈ ಸಿನಿಮಾ ಸಂಪೂರ್ಣವಾಗಿ ಗ್ರಾಮೀಣ ಭಾಗದ ಕಹಾನಿಯನ್ನು ಹೊಂದಿದೆ. ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತನ ಸುತ್ತ ಸುತ್ತುವ ಕಥೆಯಿದು. ನಿಜ ಜೀವನದಲ್ಲೂ ಪಕ್ಕಾ ಹಳ್ಳಿ ಹೈದನಾಗಿರುವ ಗಿಲ್ಲಿ ನಟ ಅವರು ಈ ಸಿನಿಮಾದಲ್ಲೂ ಅಂಥದ್ದೇ ಒಂದು ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ. ಚಿತ್ರದಲ್ಲಿ ರೈತನ ಜಮೀನಿಗೆ ಸರ್ಕಾರವು ಒಂದು ಸರ್ವೆ ನಂಬರ್ ನೀಡಿರುತ್ತದೆ. ಅದೇ ಈ ಸರ್ವೆ ನಂಬರ್ 45. ಆದರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಈ ಸರ್ವೆ ನಂಬರ್ ಸಿಕ್ಕ ತಕ್ಷಣ ಆ ರೈತನಿಗೆ, ಆತನ ಕುಟುಂಬಕ್ಕೆ ಮತ್ತು ಇಡೀ ಹಳ್ಳಿಗೆ ಅನೇಕ ಕಷ್ಟಗಳು ಎದುರಾಗುತ್ತವೆ. ಭೂಮಿಯ ಸುತ್ತ ನಡೆಯುವ ರಾಜಕೀಯ, ಮೋಸ, ವಂಚನೆಗಳು ಆತನನ್ನು ಕಾಡಲು ಆರಂಭಿಸುತ್ತವೆ. ಆದರೆ ಆ ನಾಯಕ ನಟ, ಆ ಹಳ್ಳಿ ಹೈದ ಎದುರಾಗುವ ಎಲ್ಲಾ ಕಷ್ಟಗಳನ್ನು ತನ್ನ ಚಾಣಾಕ್ಷತನದಿಂದ, ತನ್ನದೇ ಆದ ಒಳ್ಳೆತನ ಮತ್ತು ಬುದ್ಧಿವಂತಿಕೆಯಿಂದ ಹೀಗೆ ಬಗೆಹರಿಸಿಕೊಳ್ಳುತ್ತಾನೆ ಎಂಬುದೇ ಈ ಸಿನಿಮಾದ ಮುಖ್ಯ ಕಥಾಹಂದರ. ಚಿತ್ರತಂಡ ಒಂದು ಅದ್ಭುತವಾದ ಸಂದೇಶವನ್ನು ಈ ಚಿತ್ರದ ಮೂಲಕ ನೀಡಲು ಹೊರಟಿದೆ. ನಾವು ಒಳಿತನ್ನು ಬಯಸಿದರೆ ಒಳ್ಳೆಯದೇ ನಡೆಯುತ್ತದೆ. ಒಂದು ವೇಳೆ ಕೆಟ್ಟತನವನ್ನು ಆಯ್ಕೆ ಮಾಡಿಕೊಂಡರೆ ನಮಗೆ ಕೆಟ್ಟದ್ದೇ ಆಗುತ್ತದೆ ಎನ್ನುವ ಸಾರ್ವಕಾಲಿಕ ಸತ್ಯವನ್ನು ಮನರಂಜನೆಯ ಪ್ಯಾಕೇಜ್ ಮೂಲಕ ಈ ಚಿತ್ರದಲ್ಲಿ ತೋರಿಸಲಾಗುತ್ತಿದೆ. ಗಿಲ್ಲಿ ನಟ ಅವರ ಕಾಮಿಡಿ ಜೊತೆಗೆ ಇಲ್ಲಿ ಸೆಂಟಿಮೆಂಟ್, ಎಮೋಷನ್ ಮತ್ತು ಪ್ರಸ್ತುತ ರೈತರು ಎದುರಿಸುತ್ತಿರುವ ನೈಜ ಸಮಸ್ಯೆಗಳ ಅನಾವರಣವೂ ಇರಲಿದೆ ಎನ್ನಲಾಗಿದೆ. ವೀಕ್ಷಕರೇ, ಸಿನಿಮಾ ಕಥೆ ಕೇಳಲು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೋ ಇದರ ತೆರೆಯ ಹಿಂದಿನ ಕೆಲಸಗಳು ಅಷ್ಟೇ ಜೋರಾಗಿ ನಡೆದಿವೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸರ್ವೆ ನಂಬರ್ 45 ಸಿನಿಮಾದ ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದ್ದು, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಅಂತಿಮ ಹಂತದಲ್ಲಿವೆ. ಅಂದರೆ ಸಿನಿಮಾ ಸದ್ಯದಲ್ಲಿ ತೆರೆಗೆ ಬರಲು ಸಜ್ಜಾಗುತ್ತಿದೆ. ಈ ಚಿತ್ರದ ಬಹುತೇಕ ಚಿತ್ರೀಕರಣ ಎಲ್ಲಿ ನಡೆದಿದೆ ಗೊತ್ತಾ?
ಮೈಸೂರು ಜಿಲ್ಲೆಯ ಪ್ರಸಿದ್ಧ ಗ್ರಾಮೀಣ ಪ್ರದೇಶವಾದ ಹುಣಸೂರು ಮತ್ತು ಅದರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶೂಟಿಂಗ್ ನಡೆಸಲಾಗಿದೆ. ಹಳ್ಳಿಯ ನೈಜ ವಾತಾವರಣ, ಸುಂದರ ಪ್ರಕೃತಿ, ಹೊಲಗದ್ದೆಗಳನ್ನು ಕ್ಯಾಮೆರಾದಲ್ಲಿ ಅದ್ಭುತವಾಗಿ ಸೆರೆಹಿಡಿಯಲಾಗಿದೆ. ಇನ್ನು ಈ ಸಿನಿಮಾವನ್ನು ತೆರೆಗೆ ತರುತ್ತಿರುವ ತಾಂತ್ರಿಕ ತಂಡದ ಬಗ್ಗೆ ಹೇಳಲೇಬೇಕು. ವರನಂದಿ ಸಿನಿ ಸಂಸ್ಥೆ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದ್ದು, ಆನಂದ್ ಎಸ್ವಿ ಮತ್ತು ಹನುಮಂತ್ ರೆಡ್ಡಿ ಎಸ್ಆರ್ ಅವರು ಸಹ ನಿರ್ಮಾಪಕರಾಗಿ ಬಂಡವಾಳ ಹೂಡಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಕಥೆ, ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿರುವುದು ಶಿವಕುಮಾರ್ ಎಂ ಶೆಟ್ಟಿಹಳ್ಳಿಯವರು. ವಿಶೇಷವೆಂದರೆ ಶಿವಕುಮಾರ್ ಅವರು ಕೇವಲ ನಿರ್ದೇಶನ ಮಾತ್ರ ಮಾಡಿಲ್ಲ, ಚಿತ್ರದ 2 ಪ್ರಮುಖ ಹಾಡುಗಳನ್ನು ಅವರೇ ಬರೆದಿದ್ದಾರೆ. ಚಿತ್ರಕ್ಕೆ ವಿಶಾಲ್ ಅಲಾಪ್ ಅವರ ಸಂಗೀತ ನಿರ್ದೇಶನವಿದ್ದು, ಹಾಡುಗಳು ಸಖತ್ ಮೆಲೋಡಿಯಸ್ ಆಗಿ ಮೂಡಿಬಂದಿವೆಯಂತೆ. ದೀಪಕ್ ಕುಮಾರ್ ಜಿಕೆ ಅವರ ಛಾಯಾಗ್ರಹಣ ಹಳ್ಳಿಯ ಸೊಗಡನ್ನು ಶ್ರೀಮಂತವಾಗಿ ತೋರಿಸಲು ನೆರವಾಗಿದೆ. ಇನ್ನು ಸಿನಿಮಾದ ಸಂಕಲನವನ್ನು ರಾಮಾರ್ಜುನ್ ನಿಭಾಯಿಸಿದ್ದರೆ, ಚಕ್ರಿ ಕಿರಿಸಾವೆಯವರು ಚಿತ್ರಕ್ಕೆ ಖಡಕ್ ಮತ್ತು ಕಾಮಿಡಿ ಡೈಲಾಗ್ಗಳನ್ನು ಬರೆದಿದ್ದಾರೆ. ರಘು ಆರ್ಜಿಯವರ ನೃತ್ಯ ನಿರ್ದೇಶನದಲ್ಲಿ ಹಾಡುಗಳು ಅದ್ಭುತವಾಗಿ ಮೂಡಿಬಂದಿವೆ. ವೀಕ್ಷಕರೇ, ಸರ್ವೆ ನಂಬರ್ 45 ಸಿನಿಮಾದ ಮತ್ತೊಂದು ಹೈಲೈಟ್ ಅಂದರೆ ಇದರ ತಾರಾಗಣ. ಚಿತ್ರದಲ್ಲಿ ಕೇವಲ ಗಿಲ್ಲಿ ನಟ ಮಾತ್ರವಲ್ಲ, ಅವರ ಜೊತೆಗೆ ಕಿರುತೆರೆಯ ಮತ್ತು ಸ್ಯಾಂಡಲ್ವುಡ್ನ ಪ್ರಸಿದ್ಧ ಅನುಭವಿ ಕಲಾವಿದರ ದೊಡ್ಡ ದಂಡೇ ಇದೆ. ಚಿತ್ರದ ನಾಯಕಿಯಾಗಿ ಮತ್ತು ಮುಖ್ಯ ಭೂಮಿಕೆಯಲ್ಲಿ ಮಹಾನಟಿ ರಿಯಾಲಿಟಿ ಶೋ ಖ್ಯಾತಿಯ ಪ್ರಾವಲಿಕಾ ನಟಿಸಿದ್ದಾರೆ. ಪ್ರಾವಲಿಕಾ ಅವರ ನಟನಾ ಕೌಶಲ್ಯ ಈಗಾಗಲೇ ಕಿರುತೆರೆಯಲ್ಲಿ ಸಾಬೀತಾಗಿದೆ. ಈಗ ಗಿಲ್ಲಿ ನಟ ಜೊತೆ ಅವರ ಕೆಮಿಸ್ಟ್ರಿ ಹೇಗೆ ಮೂಡಿಬಂದಿದೆ ಎಂದು ನೋಡಲು ಫ್ಯಾನ್ಸ್ ಕಾಯುತ್ತಿದ್ದಾರೆ. ಇಡೀ ಸಿನಿಮಾ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿರಲಿದೆ ಎಂದು ಚಿತ್ರತಂಡ ಭರವಸೆ ನೀಡಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳುವುದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆದ ನಂತರ ಗಿಲ್ಲಿ ನಟ ಅವರ ಕೆರಿಯರ್ ಹೊಸ ತಿರುವು ಪಡೆದುಕೊಂಡಿದೆ. ಹಳ್ಳಿ ಹೈದನ ಗೆಟಪ್ನಲ್ಲಿ ಕೃಷಿ ಮತ್ತು ರೈತರ ಹಿನ್ನೆಲೆಯುಳ್ಳ ಸರ್ವೆ ನಂಬರ್ 45 ಸಿನಿಮಾ ಖಂಡಿತವಾಗಿಯೂ ಗಾಂಧಿನಗರದಲ್ಲಿ ಹೊಸ ಇತಿಹಾಸ ಸೃಷ್ಟಿಸುವ ಮುನ್ಸೂಚನೆ ನೀಡುತ್ತಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿಯುವ ಹಂತದಲ್ಲಿದ್ದು, ಸದ್ಯದಲ್ಲೇ ಚಿತ್ರದ ಟ್ರೈಲರ್ ಮತ್ತು ರಿಲೀಸ್ ಡೇಟ್ ಅನೌನ್ಸ್ ಆಗಲಿದೆ. ನಮ್ಮ ದ ನ್ಯೂಸ್ ವೇರ್ ತಂಡದ ಕಡೆಯಿಂದ ಗಿಲ್ಲಿ ನಟ ಹಾಗೂ ಇಡೀ ಸರ್ವೆ ನಂಬರ್ 45 ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳೋಣ. ಈಗ ನಿಮ್ಮ ಸರದಿ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರ ಆಟ ನಿಮಗೆ ಇಷ್ಟವಾಗಿತ್ತಾ? ಈಗ ಅವರ ಹೊಸ ಸಿನಿಮಾ ಸರ್ವೆ ನಂಬರ್ 45 ಚಿತ್ರದ ಟೈಟಲ್ ಮತ್ತು ಹಳ್ಳಿ ಹೈದನ ಕಥೆ ಕೇಳಿ ನಿಮಗೇನನ್ನಿಸ್ತು? ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಲು ನೀವು ಎಷ್ಟು ಕಾಯ್ತಾ ಇದ್ದೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ, ಗಿಲ್ಲಿ ನಟ ಅಭಿಮಾನಿಗಳೊಂದಿಗೆ ಶೇರ್ ಮಾಡಿ. ಇಂಥದೇ ಸಿನಿಮಾ ಲೋಕದ ಬಿಸಿ ಬಿಸಿ ಮತ್ತು ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್ ಚಾನಲ್. ಧನ್ಯವಾದಗಳು, ನಮಸ್ಕಾರ.